Enjoy the little things in life because one day you will look back and realize they were the big things. ಅಂತ ಹೇಳ್ತಾ ಗುಡ್ ಮಾರ್ನಿಂಗ್ ಎವ್ರಿ ವಾನ್. ಸೊ ವೀಕೆಂಡ್ ಸ್ಟಾರ್ಟ್ ಆಯಿತು. ವೀಕ್ ಡೇಸ್ ಆದರೆ ನಂದು ಆಫೀಸ್ ಕೆಲಸ, ವೀಕೆಂಡ್ ಆದರೆ ಇನ್ನೊಂದು ಕೆಲಸ. ಸೊ ಐ ಆಮ್ ಆಲ್ ಟೈಮ್ ಆಕ್ಯುಪೈಡ್. ನೋಡಿ ಈ ವೀಕೆಂಡ್ ನಾನು ಧ್ವನಿಗೆ ಡ್ರೆಸ್ ಸ್ಟಿಚ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅವಳಿಗೆ 1 ಮೀಟರ್ ಸ್ಕರ್ಟ್ ಬಟ್ಟೆ ತಂದಿದ್ದೆ, ಮತ್ತು ಲೈನಿಂಗ್ ಬಟ್ಟೆ, ಮತ್ತು ಅರ್ಧ ಮೀಟ್ರ್ ಬ್ಲೌಸ್ ಪೀಸ್ ತಂದಿದ್ದೆ. ಆ್ಯಂಡ್ ಅದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಬಾರ್ಡರ್ ಎಲ್ಲ ತಂದಿಟ್ಟಿದ್ದೆ. ಸೊ ಇನ್ನು ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ. ಆ್ಯಂಡ್ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಒಂದು ಗಿಡ ತಂದಿಡಬೇಕು ಟೇಬಲ್ ಮೇಲೆ ಅಂತ, ಆಫೀಸ್ ಟೇಬಲ್ ಮೇಲೆ. ಸೊ ಈ ಗಿಡನ ನಾನು ವರ್ಕ್ ಸ್ಪೇಸ್ ಮೇಲೆ ಸೆಟಪ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಮೈ ಕೋಝಿ ಏರಿಯಾ. ಆ್ಯಂಡ್ ದೆನ್ ಅಗೇನ್ ಸ್ಟಾರ್ಟೆಡ್ ವಿತ್ ಸ್ಟಿಚಿಂಗ್ ಕೆಲಸ. ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು, ಮೆಜರ್ಮೆಂಟ್ ಎಲ್ಲ ತೊಗೊಂಡು ಕಟ್ ಮಾಡ್ಕೊಂಡಿದ್ದಾಯಿತು, ಆ್ಯಂಡ್ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಯಿತು. ಸೊ ಸ್ಕರ್ಟ್ ಸ್ಟಿಚ್ ಆಯಿತು. ನಾನು ವೀಡಿಯೋದು ಇನಿಷಿಯಲಲ್ಲಿ ಹೇಳಿದಾಗೆ ಏನೋ ನಾವು ಎಲ್ಲ ಲಿಟಲ್ ಥಿಂಗ್ಸನ್ನು ಲೈಫಲ್ಲಿ ಎಂಜಾಯ್ ಮಾಡಬೇಕು. ಮುಂದೊಂದು ದಿವಸ ನಾವು ಅಯ್ಯೋ ನಾವು ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ರಿಗ್ರೆಟ್ ಮಾಡೋ ಬದಲು ಈಗ ಸಿಕ್ಕ ಚಾನ್ಸನ್ನು ಯುಟಿಲೈಸ್ ಮಾಡ್ಕೊಳ್ಬೇಕಲ್ಲ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ನಾನೆಲ್ಲ ಕೆಲಸನೂ ಮಾಡ್ತೀನಿ. ಬೀಟ್ ಆಫೀಸ್ ವರ್ಕ್ ಇರ್ಬೋದು, ಮನೆ ಕೆಲಸ ಇರ್ಬೋದು, ಸ್ಟಿಚಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಮಗು ನೋಡ್ಕೊಳ್ಳೋದು ಇರ್ಬೋದು. ಐ ಆಮ್ ನಾಟ್ ಪರ್ಫೆಕ್ಟ್, ಬಟ್ ದೆನ್ ಐ ಡೋಂಟ್ ವಾಂಟ್ ಟು ಮಿಸ್ ದ ಚಾನ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಥಿಂಗ್ಸ್ ಅಂತ ವಾಟ್ ಐ ಬಿಲೀವ್. ಹಾಗಾಗಿ ಸಿಕ್ಕೋ ಚಾನ್ಸ್ ಎಲ್ಲ ಐ ಯುಟಿಲೈಸ್ ಆ್ಯಂಡ್ ಐ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಐ ಟ್ರೈಡ್. ಸೊ ದ್ಯಾಟ್ ನಾನು ದೊಡ್ಡೋಳಾಗಿ ಒಂದು ವಯಸ್ಸಾದ ಮೇಲೆ ಅಯ್ಯೋ ನಾನು ಇದು ಮಾಡಲಿಲ್ಲ ಅನ್ನೋ ರಿಯಲೈಸೇಷನ್ ನನಗೆ ಬೇಡ. ಹಾಗಾಗಿ ಎಲ್ಲನೂ ಎಂಜಾಯ್ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಸೊ ಸ್ಟಿಚಿಂಗ್ ಕೆಲಸ ಆಯಿತು, ಟಡಾ ಸ್ಕರ್ಟ್ ಸ್ಟಿಚ್ ಆಯಿತು. ಸ್ಕರ್ಟ್ ಸ್ಟಿಚ್ ಮಾಡಿ ಅದಕ್ಕೆ ಬಾರ್ಡ್ರ್ ಎಲ್ಲ ಹಾಕಿ ಅಯನ್ ಎಲ್ಲ ಮಾಡಿ, ಸೊ ಸ್ಕರ್ಟ್ ಈಸ್ ಆಲ್ ಸೆಟ್. ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾತ್ರ ಮಾಡಬೇಕಾಗಿದೆ, ಅದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ. ಸೊ ಅದಾದಮೇಲೆ ಐ ವಿಲ್ ಶೋ ಇಟ್ ಯು ಗೈಸ್ ಅಂತ ಹೇಳ್ತಾ ನೆಕ್ಸ್ಟ್ ಏನು ಮಾಡಿದೆ, ಸ್ಟಿಚಿಂಗ್ ಕೆಲಸ ಎಲ್ಲ ಮುಗೀತು. ಅದ್ರ ಮಧ್ಯೆ ಧ್ವನಿ ನೋಡ್ಕೊಳ್ಳೋ ಕೆಲಸ ಇರುತ್ತೆ. ಅವಳಿಗೆ ಊಟ ಮಾಡಿಸೋದು, ಅಡುಗೆ ಮಾಡಿ ಅವಳಿಗೆ ಊಟ ತಿನ್ನಿಸೋದು, ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿ ಕೊಡ್ತೀನಿ. ಸೊ ಅದೆಲ್ಲ ಇರುತ್ತೆ. ಅದಾಗಿ ಅವಳಿಗೆ ಹಾಗೆ ಫ್ರೂಟ್ಸ್ ಕಟ್ ಮಾಡುವಂಥ ಮಸ್ಕ್ ಮೆಲನ್ ಕಟ್ ಮಾಡ್ತಾಯಿದ್ದೆ. ಕಟ್ ಮಾಡಿ ಸ್ವಲ್ಪ ನಾನು ತಿಂದೆ, ಇನ್ನು ಸ್ವಲ್ಪ ಅಪ್ಪುಗೆ ಎತ್ತಿಟ್ಟಿದ್ದು. ಆಮೇಲೆ ಊಟ ಅಡುಗೆಗೆ ಏನು ಮಾಡೋದು ಅಂತ ಥಿಂಕ್ ಮಾಡುವಾಗ ಚಿಕನ್ ಇತ್ತು ಫ್ರಿಜ್ಜಲ್ಲಿ, ಹಾಗೆ ಚಿಕನ್ ಬಿರಿಯಾನಿ ಮಾಡಿಟ್ಟೆ. ಸೊ ದ್ಯಾಟ್ ಮಧ್ಯಾಹ್ನಕ್ಕೂ ರಾತ್ರಿಗೂ 2 ಟೈಮ್ ಆಯಿತು ಅಂತ ಚಿಕನ್ ಬಿರಿಯಾನಿ ಮಾಡಿದೆ. ಅದಾಗಿ ಸಂಜೆ ಆಯಿತು, ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಅಪ್ಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಮಲ್ಗೋ ಮುಂಚೆ ಆ್ಯಸ್ ಯೂಶ್ವಲ್ ಬಿಸಿನೀರು ಕುಡಿತೀವಿ. ಸೊ ನಂದು ಗ್ರೀನ್ ಟೀ, ಅಪ್ಪುದು ABC ಕ್ಯೂಬ್ನ ಬಿಸಿನೀರಿಗೆ ಹಾಕ್ಕೊಂಡು ಅದು ಕುಡಿದಿದ್ದು. ಅದಾಗಿ ಐ ಕಂಟಿನ್ಯೂ ವಿತ್ ಮೈ ಸ್ಟಿಚಿಂಗ್ ವರ್ಕ್. ಈಗ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ಟಿಚ್ ಆದಮೇಲೆ ನಾನು ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಇದಾಗಿತ್ತು ಇವತ್ತಿನ ನಂದು ಡೇ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಬಾಯ್ ಬಾಯ್.